ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ನಿಮ್ಮ ಮನಸ್ಸಿಂದ ಮಾಸಿರೋದಿಲ್ಲ ಅಂತ ಅಂದುಕೋತಾ ಇದ್ದೀವಿ. ಹಣಬಲ ಅಧಿಕಾರ ಒಟ್ಟಾಗಿ ಸೇರಿದ್ರೆ ಏನು ಮಾಡಬಹುದು ಅನ್ನೋದನ್ನ ತೋರಿಸಿದ್ದ ಕೇಸದು. ಕೊಲೆ ಕೇಸನ್ನ ಮುಚ್ಚಾಕೋದಕ್ಕೆ ಖಾಕಿ ಮತ್ತು ಖಾದಿ ಒಟ್ಟಾಗಿದ್ದ ಪ್ರಕರಣ. ಈಗ ಯಾಕೆ ಹೇಳ್ತಾ ಇದ್ದೀವಿ? ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಶಾಸಕ ಆಗಿನ ಸಚಿವ ವಿನಯ್ ಕುಲಕರ್ಣಿ ಜೈಲು ಸೆರೆಯಾಗಿದೆ. ಇದೀಗ ಅಂತಹದ್ದೇ ಒಂದು ಪ್ರಕರಣನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಮಾದರಿಯಲ್ಲೇ ಈ ಕೇಸ್ ಸಾಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಬೆಂಗಳೂರಿನ ರೌಡಿ ಶೀಟರ್ ಶಿವಪ್ರಕಾಶ್ ಅಂದ್ರೆ ಬಿಕ್ಲಾ ಶಿವ ಕೊಲೆ ಪ್ರಕರಣದಲ್ಲಿ ಯೋಗೇಶ್ ಗೌಡ ಹತ್ಯೆ ಮಾದರಿಯಲ್ಲಿಯೇ ನಡೀತಾ ಇದೆಯಾ? ಹಂತಕರಿಗೆ ಇತ್ತ ಪೊಲೀಸ್ ಅಧಿಕಾರಿಗಳ ಸಹಕಾರ. ವಿನಯ್ ಕುಲಕರ್ಣಿ ಕೇಸ್ ಮಾದರಿಯಲ್ಲೇ ಈ ಕೇಸ್ ಕೂಡ ಸಾಗ್ತಾ ಇದೆಯಾ? ಯೋಗೇಶ್ ಗೌಡ ಹತ್ಯೆಗೆ ಪೊಲೀಸರ ಸಹಕಾರ ಇತ್ತ? ಈ ಕೇಸ್ನಲ್ಲೂ ಹಂತಕರಿಗೆ ಪೊಲೀಸರು ಸಹಕಾರ ಕೊಟ್ರ? ಬೆಂಗಳೂರು ಪೊಲೀಸರು ಮಾಡಿರುವ ಎಡವಟ್ಟುಗಳು ಏನೇನು? ಮೂರು ಸಲ ಜೀವ ಬೆದರಿಕೆ ಅಂತ ದೂರು ಕೊಟ್ಟಿರ್ತಾರೆ ಶಿವಪ್ರಕಾಶ್. 3 ಬಾರಿ ಪೊಲೀಸರು ನಿರ್ಲಕ್ಷ್ಯ ಮಾಡ್ತಾರೆ. ಆ ನಿರ್ಲಕ್ಷ್ಯ ಕೊಲೆಗೆ ಕಾರಣ ಆಯ್ತಾ? ಮರ್ಡರ್ ಕೇಸ್ನಲ್ಲಿ ಪೊಲೀಸರು ಎಡವಟ್ಟು ಮಾಡಿದ್ರ? ಹಲವು ಎಡವಟ್ಟುಗಳನ್ನ ಪೊಲೀಸರು ಮಾಡಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಹಾಗಾದ್ರೆ ಪೊಲೀಸರು ಮಾಡಿರುವ ಮೊದಲ ಎಡವಟ್ಟು ಏನು? ಕಿತ್ತಗನಹಳ್ಳಿ ಜಮೀನು ವಿಚಾರವಾಗಿ ನನ್ನ ಮೇಲೆ ಸ್ಕೆಚ್ ಹಾಕಿದ್ದಾರೆ. ಯಾವುದೇ ಟೈಮಲ್ಲಿ ನನ್ನ ಮೇಲೆ ಅಟ್ಯಾಕ್ ನಡೆಯಬಹುದು, ನನ್ನನ್ನ ಮರ್ಡರ್ ಮಾಡೋದಕ್ಕೆ ಈಗಾಗಲೇ ಸ್ಕೆಚ್ ರೂಪಿಸಿದ್ದಾರೆ ಅಂತ ಬಿಕ್ಲಾ ಶಿವ ದಿನಕ್ಕೆ ಹಲವು ಬಾರಿ ಆಪ್ತರ ಹತ್ರ ಹೇಳ್ಕೊಂಡಿದ್ದ. ಬರೀ ಆಪ್ತರ ಹತ್ರ ಹೇಳ್ಕೊಂಡಿದ್ದ ಮಾತ್ರ ಅಲ್ಲ, 18/2/2025 ಅಂದ್ರೆ ಫೆಬ್ರವರಿಯಲ್ಲಿ ನಗರ ಪೊಲೀಸ್ ಆಯುಕ್ತರಿಗೆ ದೂರು ಕೊಡ್ತಾನೆ. ನನ್ನ ಪ್ರಾಣ ಕಾಪತ್ತಿದೆ ಅಂತ ದೂರು ದಾಖಲಿಸಿರ್ತಾನೆ ಬಿಕ್ಲಾ ಶಿವ. ದೂರಿನಲ್ಲಿ ಜಗ್ಗಾ ಅಲಿಯಾಸ್ ಜಗದೀಶ್ ಹೆಸರು ಕೂಡ ಉಲ್ಲೇಖ ಆಗಿರುತ್ತೆ. ರೌಡಿ ಶೀಟರ್ ಜಗ್ಗನಿಂದಲೇ ಪ್ರಾಣ ಭಯ ಅಂತ ಶಿವು ದೂರು ಕೊಡ್ತಾರೆ. ಮಾಜಿ ಸಚಿವ ಭೈರತಿ ಬಸವರಾಜ ಸಹಚರರಿಂದ ನನಗೆ ಪ್ರಾಣ ಬೆದರಿಕೆ ಇದೆ ಹೀಗಂತ ಫೆಬ್ರವರಿಯಲ್ಲೇ ದೂರು ಕೊಡ್ತಾರೆ ಪೊಲೀಸ್ ಆಯುಕ್ತರಿಗೆ. ಆದ್ರೆ ಯಾವುದೇ ಕ್ರಮ ಆಗೋದಿಲ್ಲ. ಸಂಬಂಧಪಟ್ಟ ಠಾಣೆಗೆ ದೂರು ವರ್ಗಾವಣೆಯಾದ್ರೂ ಯಾವುದೇ ಕ್ರಮ ಆಗೋದಿಲ್ಲ. ದೂರು ಕೊಟ್ಟರೂ ಕೂಡ ಮೌನಕ್ಕೆ ಶರಣಾಗಿದ್ರು ಪೂರ್ವ ವಿಭಾಗದ ಪೊಲೀಸರು. ದೂರಿನ ಪ್ರತಿ ಕೂಡ ನೀವು ನೋಡ್ತಾ ಇದ್ದೀರಿ. 5 ತಿಂಗಳ ಮೊದಲೇ ಶಿವಪ್ರಕಾಶ್ ತನ್ನ ಜೀವಕ್ಕೆ ಆಪತ್ತಿದೆ, ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ರಕ್ಷಣೆ ಕೊಡಿ ಅಂತ ದೂರು ಕೊಟ್ಟರು ಕೂಡ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ರು. ಸೀದಾ ಪೊಲೀಸ್ ಆಯುಕ್ತರಿಗೆ ಹೋಗಿ ದೂರು ಕೊಡ್ತಾರೆ. ಯಾವ ಟೈಮಲ್ಲಿ ಬೇಕಾದ್ರೂ ನನ್ನ ಮೇಲೆ ಅಟ್ಯಾಕ್ ಆಗಬಹುದು ಅಂತ. ಆದ್ರೆ ದೂರು ಬಂದ್ರೂ ಕೂಡ ಪೊಲೀಸರು ಕ್ರಮ ಕೈಗೊಳ್ಳೋದಿಲ್ಲ. ಹಾಗಾದ್ರೆ ಪ್ರಾಣ ಭಯ ಇದ್ದೇ ಇದೆ ಅಂದ್ರೂ ಕೂಡ ಸುಮ್ಮನಿದ್ದಿದ್ಯಾಕೆ? ಪೊಲೀಸ್ ಕಮಿಷನರ್ಗೆ ಹೋಗಿ ಅವರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕಾಪಿನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಪೊಲೀಸ್ ಕಮಿಷನರ್ ಅದನ್ನ ಸಂಬಂಧಪಟ್ಟ ಠಾಣೆಗೆ ವರ್ಗಾವಣೆ ಮಾಡ್ತಾರೆ. ಇದರ ಜೊತೆಗೆ 2ನೇ ದೂರು ಕೂಡ ದಾಖಲಾಗುತ್ತೆ. ಭಾರತೀನಗರ ಪೊಲೀಸರಿಗೆ ಖುದ್ದು ದೂರು ಕೊಡ್ತಾರೆ. ಆಗಲೂ ಕೂಡ ಇದರ ಬಗ್ಗೆ ಕ್ರಮ ಆಗೋದಿಲ್ಲ.
ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರವಿ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿ, ಒಂದಲ್ಲ ಎರಡೆರಡು ಸಲ ದೂರು ದಾಖಲಿಸ್ತಾರೆ. ಆ ದೂರಿನ ಕಾಪಿ ಕೂಡ ನಮಗೆ ಸಿಕ್ಕಿದೆ. ಸ್ವತಃ ಪೊಲೀಸ್ ಕಮಿಷನರ್ಗೆ ಹೋಗಿ ದೂರು ಕೊಡ್ತಾರೆ, ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತಾರೆ. ಅಂಡ್ ಯಾರು ತನ್ನ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅನ್ನೋರ ಹೆಸರು ಕೂಡ ಮೆನ್ಷನ್ ಮಾಡ್ತಾರೆ. ಆದ್ರೆ ಪೊಲೀಸ್ ಇಲಾಖೆ ಯಾಕೆ ಸುಮ್ಮನೆ ಇತ್ತು? ಪೊಲೀಸರಿಗೆ ಇದರ ತೀವ್ರತೆ ಅರ್ಥ ಆಗಿಲ್ವಾ ಅಥವಾ ಬೇಕು ಅಂತಾನೆ ಸುಮ್ಮನಿದ್ರ? ಯಾರ ಮೇಲೆ ನೇರವಾಗಿ ಆರೋಪ ಕೇಳಿ ಬರ್ತಾ ಇದೆ? ಭವನ, ಪ್ರಮುಖವಾಗಿ ಬೆಂಗಳೂರು ಪೊಲೀಸರು ಈ ಬಿಕ್ಲಾ ಕೊಲೆ ಪ್ರಕರಣದಲ್ಲಿ ಮಾಡಿರುವಂತಹ ನಿರ್ಲಕ್ಷ್ಯ ಇದೆಯಲ್ಲ, ಇದು ಧಾರವಾಡದ ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡ ಪ್ರಕರಣಕ್ಕೆ ಆ್ಯಸ್ ಇಟ್ ಈಸ್ ಹೋಲುವಂತಹ ಸಾಕಷ್ಟು ಮಾದರಿಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಯೋಗೇಶ್ ಗೌಡ ಪ್ರಕರಣದಲ್ಲಿ ಯಾವ ರೀತಿ ಮಾಜಿ ಸಚಿವರಾದಂತಹ ವಿನಯ್ ಕುಲಕರ್ಣಿ ಅವರು ಪಾತ್ರ ವಹಿಸಿದ್ರು, ಮತ್ತು ಪೊಲೀಸರೇ ಯಾವ ರೀತಿ ಯೋಗೇಶ್ ಗೌಡ ಹತ್ಯೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಆರೋಪಿಗಳಿಗೆ ಲೀಕ್ ಮಾಡ್ತಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿ ಕೂಡ ಆಗಿತ್ತು. ಈಗ ಆಲ್ರೆಡಿ ವಿನಯ್ ಕುಲಕರ್ಣಿ ಕೂಡ ಅರೆಸ್ಟ್ ಆಗಿದ್ದಾರೆ, ಈಗ ಜಾಮೀನ್ ಮೇಲೆ ಮತ್ತೆ ಹೊರಗಡೆ ಕೂಡ ಬಂದಿರುವಂಥದ್ದು. ಅದೇ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ಕಳೆದ 15ನೇ ತಾರೀಕು ರಾತ್ರಿ ನಡೆದಂತಹ ಬಿಕ್ಲಾ ಅಲಿಯಾಸ್ ಶಿವಪ್ರಕಾಶ್ ಕೊಲೆ ಪ್ರಕರಣ ಕೂಡ ನಡೆದಿದೆಯಾ ಅನ್ನುವಂತಹ ಅನುಮಾನ ತುಂಬ ಸ್ಪಷ್ಟವಾಗಿದೆ. ಯಾಕಂದರೆ ಇಲ್ಲಿ 18ನೇ ತಾರೀಕು 2ನೇ ತಿಂಗಳು ಅಂದರೆ ಫೆಬ್ರವರಿ 18ನೇ ತಾರೀಕು ಒಂದು ನಗರ ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಅದರಲ್ಲಿ ಭೈರತಿ ಬಸವರಾಜ್ ಅಂಡ್ ಟೀಮ್ ಜಗ್ಗು ಮತ್ತು ಅಲಿಯಾಸ್ ಕಿರಣ್ ಅನ್ನುವರು ನನ್ನ ಮೇಲೆ ನನ್ನನ್ನು ಯಾವತ್ತೂ ಬೇಕಾದ್ರೂ ಕೊಲೆ ಮಾಡುವಂತಹ ಸಾಧ್ಯತೆ ಇದೆ, ಜಮೀನಿನ ವಿಚಾರವಾಗಿ ಕಿತ್ತನೂರು ಬಳಿ ಇರುವಂತಹ ಸರ್ವೆ ನಂಬರ್ 2ರಲ್ಲಿರುವಂತಹ ಒಂದಷ್ಟು ಜಮೀನಿಗಾಗಿ ನನಗೂ ಅವ್ರಿಗೆ ಸಾಕಷ್ಟು ವಾದ ವಿವಾದ ನಡೀತಿದೆ, ಯಾವುದೇ ಸಂದರ್ಭದಲ್ಲಿ ನನ್ನನ್ನು ಅವರು ಕೊಲೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ವಿವರವನ್ನು ಕೊಡ್ತಾರೆ. ಇದು ಸಂಬಂಧಪಟ್ಟಂತಹ ಕನ್ಸರ್ನ್ ಪೊಲೀಸ್ ಠಾಣೆಗೆ ಹೋಗುತ್ತೆ. ಸೊ ಅಲ್ಲೂ ಕೂಡ ಏನು ಆ್ಯಕ್ಷನ್ ಆಗಲ್ಲ. ಅದಾದ ಮೇಲೆ ಮತ್ತೆ 3 ದಿವಸ ಬಿಟ್ಟು ರಾಮಮೂರ್ತಿ ನಗರದಲ್ಲಿ ಮತ್ತೆ 2 ದಿವಸ ಬಿಟ್ಟು ಭಾರತಿ ನಗರದಲ್ಲಿ ಮತ್ತೊಂದು FIR ಆಗುತ್ತೆ. ಈ FIR ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. ಜಗ್ಗು ಅಲಿಯಾಸ್ ಜಗದೀಶ್ ಅನ್ನುವಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ, ಅಂದರೆ ಕಿತ್ತನೂರು ಜಮೀನಿಗೆ ಸಂಬಂಧಪಟ್ಟಂತೆ ನನಗೂ ಆತನಿಗೆ ಏನು ಗಲಾಟೆ ನಡೀತಿದೆಯಲ್ಲ, ಆ ಜಗದೀಶು ನನಗೆ ಪದೇ ಪದೇ ಫೋನ್ ಮಾಡಿ ನಿನ್ನನ್ನು ಕೊಲೆ ಮಾಡ್ತೀನಿ ಬಿಡೋದಿಲ್ಲ ಅಂತೇಳಿ ಹೆದರಿಕೆಯನ್ನು ಹಾಕ್ಸ್ತಾ ಇರ್ತಾರೆ. ಸೊ ಈ ಸಂಬಂಧಪಟ್ಟಂತೆ ಕೂಡ ಭಾರತಿ ನಗರದಲ್ಲಿ 23ನೇ ತಾರೀಕು ಕಂಪ್ಲೇಂಟ್ ಆಗುತ್ತೆ, ಈ FIR ಕೂಡ ರಿಜಿಸ್ಟರ್ ಆಗುತ್ತೆ. ಸೊ ಈ 2 ಕೇಸ್ಗಳಲ್ಲಿ ಯಾವುದೇ ಆ್ಯಕ್ಷನ್ ಆಗಲ್ಲ. ಅದಾದ ಮೇಲೆ 1 ತಿಂಗಳ ಬಳಿಕ ಹೆಣ್ಣೂರು ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಜಗದೀಶ್ ಅವರ ಏನು ಕಚೇರಿ ಇದೆ, ಆ ಕಚೇರಿಯ ಸುತ್ತಮುತ್ತ ಒಂದಷ್ಟು ಜನ ಇವರನ್ನು ಅಟ್ಯಾಕ್ ಮಾಡಲು ಬರ್ತಾರೆ, ಅಂದರೆ ಲಿಟ್ರಲಿ ಕೊಲೆ ಮಾಡೋಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ತಪ್ಪಿಸ್ಕೊತಾರೆ. 2 ಗ್ಯಾಂಗ್ಗಳ ನಡುವೆ ಗ್ಯಾಂಗ್ ವಾರ್ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಶಿವಪ್ರಕಾಶ್ ಟೀಮ್ನಲ್ಲಿದ್ದಂತಹ ಒಬ್ಬ ವ್ಯಕ್ತಿ 8048 ಅನ್ನುವಂತಹ ಒಂದು ಡಿಯೋ ಬೈಕನ್ನು ಕೂಡ, ಮಾರುತಿ ಹೋಂಡಾ ಬೈಕನ್ನು ಕೂಡ ಇಟ್ಕೊಂಡು ಪೊಲೀಸ್ ಠಾಣೆಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಆರೋಪಿಯನ್ನು ರಾಮಮೂರ್ತಿ ನಗರ ಪೊಲೀಸರು ಕೂಡ ಒಪ್ಪಿಸ್ತಾರೆ. ಸೊ ಇಲ್ಲೇ ಇರುವಂಥದ್ದು ಲಿಖಿತವಾಗಿ ಶಿವಪ್ರಕಾಶ್ ತನ್ನ ಹ್ಯಾಂಡ್ ರೈಟಿಂಗಲ್ಲಿ 3 ಪುಟಗಳ ವರದಿಯನ್ನು ಕಂಪ್ಲೇಂಟ್ ಕೂಡ ದಾಖಲಿಸ್ತಾರೆ. ಆದರೆ ಇಲ್ಲಿ ಪೊಲೀಸರು NCR ಮಾಡ್ಕೊತಾರೆ, ಅರೆಸ್ಟ್ ಮಾಡಿ ಅವರನ್ನು ಜೈಲಿಗೆ ಕಳಿಸಬೇಕಾದಂತಹ ಪ್ರಕರಣದಲ್ಲಿ ಪೊಲೀಸರು ಯಾವ ರೀತಿ ಆರೋಪಿಗಳಿಗೆ ಸಹಕಾರ ಕೊಟ್ಟಿದ್ದಾರೆ ಅನ್ನೋದೇ ಇಲ್ಲಿ ಸ್ಪಷ್ಟವಾಗಿರುವಂಥದ್ದು. ಸೊ ಈ 3 ಕೇಸ್ಗಳಲ್ಲಿ ಏನೋ ಸಣ್ಣದೊಂದು ಆ್ಯಕ್ಷನ್ ಆಗಿರೋದ ಕಾರಣ ಇಲ್ಲಿ ಶಿವು ಅಲಿಯಾಸ್ ಶಿವಪ್ರಕಾಶನ್ನು ಭೀಕರವಾಗಿ ಹತ್ಯೆ ಮಾಡ್ತಾರೆ. ಭಾವನಾ, ಇದರಲ್ಲಿ ನಿಜಕ್ಕೂ ಕೂಡ ಪೊಲೀಸರ ಪರೋಕ್ಷ ಕೈವಾಡ ಇದೆ ಅನ್ನುವ ಸಾಕಷ್ಟು ಸಾಕ್ಷಿಗಳು ಈಗ ತನಿಖೆ ವೇಳೆ ಹೊರಬರ್ತಿರುವಂಥದ್ದು. ಭಾವನಾ, ಎಸ್ ವಾಪಸ್ ಬರ್ತೀನಿ ರವಿ. ಕೇವಲ ಇಲ್ಲಿಗೆ ನಿಲ್ಲೋದಿಲ್ಲ ವೀಕ್ಷಕರೇ. ಪ್ರಾಣ ಭಯ ಇದೆ ಅಂತ ಹೇಳಿದ್ರು ಕೂಡ ಪೊಲೀಸರು ಸುಮ್ಮನಿರ್ತಾರೆ. ಯಾರಿಗೂ ದೂರು ಕೊಟ್ಟರು ಅಲ್ಲಿ ಪ್ರಯೋಜನ ಆಗೋದಿಲ್ಲ. ಆ ಎಲ್ಲ ದೂರುಗಳ ಕಾಪಿನ ಕುರ್ಚಿ ಅಡಿಯಲ್ಲಿ ಹಾಕೊಂಡು ಕೂತಿದ್ದಾರಾ ಪೊಲೀಸರು? ಪೊಲೀಸರ ಮಹಾ ನಿರ್ಲಕ್ಷ್ಯದ ಮತ್ತೊಂದು ಉದಾಹರಣೆ ನಾವು ನಿಮ್ಮ ಮುಂದೆ ಇಡ್ತೀವಿ. ಈಗ ಫೆಬ್ರವರಿಯಲ್ಲಿ 1 ದೂರು ಅಂತ ಹೇಳಿದ್ವಿ, ಫೆಬ್ರವರಿಯಲ್ಲೇ ಮತ್ತೊಂದು ದೂರು ದಾಖಲಾಗುತ್ತೆ. 21/2/2025ನೇ ತಾರೀಕು 2ನೇ ದೂರು. ಪೊಲೀಸ್ ಇನ್ಸ್ಪೆಕ್ಟರ್ಗೆ ಖುದ್ದು ಹೋಗಿ ದೂರು ಕೊಡ್ತಾರೆ. ಜಗ್ಗಾ ಅಲಿಯಾಸ್ ಜಗದೀಶ್ ಗ್ಯಾಂಗ್ನಿಂದ ಪ್ರಾಣ ಬೆದರಿಕೆ ಇದೆ, ಹಲವಾರು ಬಾರಿ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ, ಎತ್ತುತ್ತೀವಿ ಅಂತಿದ್ದಾರೆ ಅಂತ. ಕಂಪ್ಲೇಂಟ್ ಕಾಪಿ ಹ್ಯಾಂಡ್ ರೈಟಿಂಗ್ ನಲ್ಲಿ ಬರ್ಕೊಟ್ಟಿರೋ ಕಂಪ್ಲೇಂಟ್ ಕಾಪಿನ ನೀವು ನೋಡ್ತಾ ಇದ್ದೀರಿ, ಡೇಟ್ ನೀವು ನೋಡ್ತಾ ಇದ್ದೀರಿ. ಇದು ಮಾರ್ಚ್ ನಲ್ಲಿ ಕೊಟ್ಟಿರುವ ಮತ್ತೊಂದು ದೂರು, ದೂರಿನ ಮೇಲೆ ದೂರು, ದೂರಿನ ಮೇಲೆ ದೂರು.
ಒಂದು ಗ್ಯಾಂಗ್ ವಾರ್ ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ. ಟೂ ವೀಲರ್ನಲ್ಲಿ ಇಟ್ಟಿದ್ದ ಮಾರಕಾಸ್ತ್ರಗಳನ್ನ ಕೂಡ ಪೊಲೀಸರಿಗೆ ತೋರಿಸ್ತಾರೆ. ನೋಡಿ ಸರ್, ಯಾವ ರೀತಿ ಮಾರಕಾಸ್ತ್ರ ಇಟ್ಕೊಂಡು ಬಂದಿದ್ದಾರೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಆಗಲೂ ಪೊಲೀಸರು ಎಚ್ಚೆತ್ತುಕೊಳ್ಳೋದಿಲ್ಲ. ಭಾರತೀನಗರ ಇನ್ಸ್ಪೆಕ್ಟರ್ಗೆ ಹೋಗಿ ಹೋಗಿ ಕಂಪ್ಲೇಂಟ್ ಕೊಟ್ಟರು, ಪ್ರಯೋಜನವೇ ಆಗೋದಿಲ್ಲ. ನನಗೆ ರಕ್ಷಣೆ ಕೊಡಿ ಅಂತ ಬೇಡಿಕೊಂಡ್ರು ರಕ್ಷಣೆ ಸಿಗೋದಿಲ್ಲ. ಯಾಕೆ ಪೊಲೀಸರು ಯಾಕೆ ಕ್ರಮ ಕೈಗೊಂಡಿಲ್ಲ? ಯಾರ ಪ್ರಭಾವ ಇತ್ತು? ಪೊಲೀಸರನ್ನ ಅಷ್ಟು ಬೇಡ್ಕೊಂಡ್ರು ಭದ್ರತೆ ಕೊಡ್ಲಿಲ್ಲ, ಯಾಕೆ? ಇದರ ಜೊತೆಗೆ ಶಿವು ಸ್ಟೇಷನ್ಗೆ ಬಂದಾಗ್ಲೆಲ್ಲ ಜಗ್ಗು ಟೀಮ್ಗೆ ಮಾಹಿತಿ ಸಿಗ್ತಾ ಇರತ್ತೆ. ಭಾರತೀನಗರ ಇನ್ಸ್ಪೆಕ್ಟರ್ಗೆ ಹಾಗಾದ್ರೆ ಕ್ರಮ ವಹಿಸಬೇಡಿ ಅಂತ ಸೂಚನೆ ಕೊಟ್ಟಿರೋರು ಯಾರು? ಅಷ್ಟು ಬೇಡ್ಕೊಂಡ್ರು ಭದ್ರತೆ ಯಾಕೆ ಸಿಗಲಿಲ್ಲ? ಶಿವು ಸ್ಟೇಷನ್ಗೆ ಬಂದಾಗಲೆಲ್ಲ ಜಗ್ಗು ಟೀಮ್ಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಒಂದು ತಿಂಗಳಾದ ಮೇಲೆ ಮತ್ತೆ ದೂರು ಕೊಡ್ತಾರೆ. ಫೆಬ್ರವರಿಯಲ್ಲಿ 2 ದೂರ ಆಗುತ್ತೆ, 18 ಮತ್ತೆ 21ನೇ ತಾರೀಕು. ಆಮೇಲೆ ಮಾರ್ಚ್ ತಿಂಗಳಲ್ಲೂ ಒಂದು ದೂರು ದಾಖಲಾಗತ್ತೆ. ಜಗ್ಗ ಅಂಡ್ ಟೀಮ್ ಕೊಲೆ ಪ್ರಯತ್ನ ಪಡ್ತಾ ಇದ್ದಾರೆ. ರಾಮಮೂರ್ತಿ ನಗರದ ಕಚೇರಿ ಸುತ್ತಮುತ್ತ ಓಡಾಡ್ತಾ ಇದ್ದಾರೆ, ಬೈಕ್ ನಲ್ಲಿ ಅಡ್ಡಾಡ್ತಾ ಇದ್ದಾರೆ. 7-8 ಜನ, ಕ್ರಮ ಕೈಗೊಳ್ಳಿ ಅಂತ ಸಿಸಿಟಿವಿ ದೃಶ್ಯದ ಜೊತೆಗೆ ಕಂಪ್ಲೇಂಟ್ ಕೊಡ್ತಾರೆ. ಆಗಲೂ ಕ್ರಮ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.